ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಫ್ಲೆಕ್ಸ್ ತಾರತಮ್ಯ, ಬಿಜೆಪಿಯಿಂದ ನಗರಸಭೆ ಎದುರು ಪ್ರತಿಭಟನೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ನೀತಿ ಕೈಬಿಡಿ, ನಳಕಂದಾಯ ಸಂಗ್ರಹಕ್ಕೆ ಹೋಗುವಾಗ ಗುದ್ದಲಿ ಪಿಕಾಸಿ ಒಯ್ಯಬೇಡಿ ಎಂದ ಗಣೇಶ್ ಪ್ರಸಾದ್, ನಗರಸಭೆ ದ್ವಿಮುಖ ನೀತಿ ಖಂಡಿಸಿದ ಶ್ರೀನಿವಾಸ್ ಮೇಸ್ತ್ರಿ, ಪ್ರಶಾಂತ್ ಸವಿತವಾಸು, ಮಾರಿಕಾಂಬಾ ದೇವಸ್ಥಾನದ ದುಡ್ಡಲ್ಲಿ ಶಾಸಕರು ಊರು ತುಂಬ ಫ್ಲೆಕ್ಸ್ ಹಾಕಿದ್ದಾರೆ ಎಂದು ಆರೋಪಿಸಿದ ಅರುಣ್ ಕುಗ್ವೆ, ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿ ರಮೇಶ್ ಕೆಳದಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವು ಮೈಲಾರಿಕೊಪ್ಪ ನೇಮಕ. ಈಗ ಸುದ್ದಿಯ ವಿವರ. ಸಾಗರ ನಗರ ವ್ಯಾಪ್ತಿಯಲ್ಲಿ ಫ್ಲೆಕ್ಸ್ ಅಳವಡಿಕೆಯಲ್ಲಿ ನಗರಸಭೆ ತಾರತಮ್ಯ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಬುಧವಾರ ಬಿಜೆಪಿ ವತಿಯಿಂದ ನಗರಸಭೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ನಗರಸಭೆ ಮಾಜಿ ಸದಸ್ಯ ಆರ್ ಶ್ರೀನಿವಾಸ್, ಬಿಜೆಪಿ ಜಿಲ್ಲಾ ಪ್ರಮುಖರಾದ ಪ್ರಶಾಂತ್ ಕೆಎಸ್, ಬಿಜೆಪಿ ಯುವ ಮೋರ್ಚಾ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಅರುಣ್ ಕುಗ್ವೆ, ನಗರಸಭೆ ಮಾಜಿ ಉಪಾಧ್ಯಕ್ಷೆ ಸವಿತಾ ವಾಸು ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ಸತೀಶ್ ಕೆ, ಗಾಯತ್ರಿ ಮಲ್ಲೇಶಪ್ಪ, ಶ್ರೀರಾಮ್, ಸಂತೋಷ್ ಶೇಟ್, ಶ್ವೇತಾ, ರವೀಂದ್ರ ಬೇಟಿ, ಜಗನ್ನಾಥ್ ಶೇಟ್, ಸುಜಯ್, ಚಂದ್ರಕಾಂತ್, ವಿನೋದ್ ರಾಜ್, ಲೋಕೇಶ್ ಇನ್ನಿತರರು ಹಾಜರಿದ್ದರು. ಆತ್ಮೀಯರೇ, ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಸಾಗರ ನಗರದಲ್ಲಿ ನಗರಸಭೆಯ ಪಕ್ಷಪಾತ ಧೋರಣೆ, ತಾರತಮ್ಯ ಧೋರಣೆ ಇದನ್ನ ಖಂಡಿಸಿ ಒಂದು ಪುಟ್ಟದಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದೀವಿ, ಸಾಂಕೇತಿಕವಾಗಿ ಮಾಡಿದೀವಿ. ವಿಷಯ ಏನು ಅಂತ ಅಂದ್ರೆ, ಸಾಗರ ನಗರಸಭೆಯ ವ್ಯಾಪ್ತಿಯಲ್ಲಿ ಇವತ್ತು ಸಾವಿರಾರು ಫ್ಲೆಕ್ಸ್ ಗಳನ್ನ ಹೊಡಿತಾರೆ. ಎಲ್ಲಾ ಪಕ್ಷಗಳು ಹೊಡಿತಾರೆ, ಕಾಂಗ್ರೆಸ್ ಹೊಡಿತಾರೆ, ಬಿಜೆಪಿ ಬಹಳ ಕಡಿಮೆ. ಅದರಲ್ಲೂ ಮೊನ್ನೆ ಹಾಲಪ್ಪರ ಹುಟ್ಟಿದಬ್ಬ ಸಂದರ್ಭದಲ್ಲಿ ಒಂದು 7-8 ಫ್ಲೆಕ್ಸ್ ಗಳನ್ನ ಹೊಡೆದಿದ್ದು. ಆದ್ರೆ ಇಲ್ಲಿ ನಗರಸಭೆಯವರು ನಗರಸಭೆಯ ನಿಯಮಾನುಸಾರನೋ ಅಥವಾ ಅವರ ಒಂದು ನೀತಿ ನಿಯಮಕ್ಕೆ ಅನುಗುಣವಾಗಿಯೋ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಬದಲಾಗಿ ಯಾರಿದ್ದೋ ಮರ್ಜಿಗೋಸ್ಕರ, ಯಾರಿದ್ದೋ ಸೂಚನೆ ಅನುಸಾರ ಇವತ್ತಿಲ್ಲಿ ಫ್ಲೆಕ್ಸ್ ಗಳ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಗಳು 3 ತಿಂಗಳು 4 ತಿಂಗಳಾದ್ರೂ ಕೂಡ ಅದನ್ನ ತೆರವು ಮಾಡ್ತಾ ಇಲ್ಲ. ಬಿಜೆಪಿ ಅವರು 7ನೇ ತಾರೀಕು ಫ್ಲೆಕ್ಸ್ ಹಾಕಿದ್ರೆ 8ನೇ ತಾರೀಕು ಸಂಜೆಯಿಂದ ಅದನ್ನ ತೆರವು ಮಾಡ್ತಾ ಇದ್ದಾರೆ. ಕೇಳಲಿಕ್ಕೆ ಹೋದ್ರೆ ಅವಧಿ ಮುಗಿದಿದೆ ಅಂತಾರೆ. ಅವಧಿ ಅಂದ್ರೆ ಯಾವ ರೀತಿ ಕೊಟ್ಟಿದ್ದಾರೆ ಇವರು? ಅವಧಿ ಅಂತೇಳಿ ಏನಾದ್ರು ಅವರು ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ? ಯಾಕಂದ್ರೆ ಇವತ್ತು ಅವಧಿ ಅಂತ ಅಂದ್ರೆ ಅವ್ರು ಏನ್ ಹಾಕಲ್ತಿದ್ದಾರೆ, ನಾನು ಅವಾಗ ಹೇಳಿದೆ ಏನ್ ಹಾಕಲ್ತಿದ್ದಾರೆ. ಇವತ್ತು ಮಾರ್ಚ್ 10ರಲ್ಲಿ ಇದೀವಿ, ಯುಗಾದಿ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯ ಅಂತ ಹಾಕಲ್ತಾರೆ. ಕ್ರಿಸ್ಮಸ್ ಇರೋದು ಯಾವತ್ತು? ಡಿಸೆಂಬರ್ 25ಕ್ಕೆ. ಯುಗಾದಿ ಇರೋದು ಯಾವತ್ತು? ನಾಡ್ದು 19ಕ್ಕೆ. ಅಲ್ಲಿಗೆ ಡಿಸೆಂಬರ್ ಮುಗಿಯೋವರೆಗೆ ಇವರಿಗೆ ಅವಧಿ. ಬಿಜೆಪಿ ಅವರು 7ನೇ ತಾರೀಕು ಹಾಕಿದ್ರೆ 8ನೇ ತಾರೀಕು ತೆರವು. ಈ ರೀತಿಯ ಪಕ್ಷಪಾತ ಧೋರಣೆ ನಡೀತಾ ಇದೆ. ಇದನ್ನ ಖಂಡಿಸಿ ನಾವೊಂದು ಹೋರಾಟ. ಅದ್ರ ಜೊತೆಗೆ ಇವತ್ತು ವಸೂಲಾತಿ ಅಂತ ಹೋಗ್ತಾ ಇದ್ದಾರೆ, ನಮ್ಮ ಬಿಲ್ ಕಲೆಕ್ಟರ್ ವಸೂಲಾತಿಗೆ ಹೋಗ್ತಾ ಇದ್ದಾರೆ, ನೀರಿನ ಕರ ವಸೂಲಾತಿ ಅಂತ ಹೇಳಿ. ಅಲ್ಲಿ ಹೋದ ಸಂದರ್ಭದಲ್ಲಿ ಕುದ್ಲಿ ಮತ್ತು ಪಿಕಾಸಿ ಅಂತ ತಗೊಂಡು ಹೋಗ್ತಾ ಇದ್ದಾರೆ, ಕುದ್ಲಿ ಪಿಕಾಸಿ ತಗೊಂಡು ಹೋಗ್ತಾ ಇದ್ದಾರೆ. ಯಾಕಾಗಿ ಅಂತಂದ್ರೆ ದುಡ್ಡು ಕಟ್ಟದೆ ಇದ್ರೆ ಆಗದು ಆ ನಲ್ಲಿನೇ ಅದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದಾರೆ. ಇದು ನಿನ್ನೆ ದಿನ ವಿನೋದ್ ನಗರ ಭಾಗದಲ್ಲಿ ನಡೆದಿದೆ, ಜನತ್ ನಗರದಲ್ಲಿ ನಡೆದಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ. ಯಾಕಂದ್ರೆ ಏಕಾಏಕಿ ಹೋದವಾಗ ಯಾರ ಕೈಲೂ ದುಡ್ಡು ಇಟ್ಕೊಂಡಿರೋಲ್ಲ. ಒಂದ್ ಸ್ವಲ್ಪ ಏನೋ ಅರ್ಧನೋ ಏನೋ ಕೊಡ್ತೀವಿ, ಅದ ನಂತರದಲ್ಲಿ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಅವರು ಅವಕಾಶ ಕೊಡ್ತಾ ಇಲ್ಲ. ನಿನ್ನೆ ನಮ್ಮ ನಗರಸಭಾ ಮಾಜಿ ಸದಸ್ಯರು ಮಹೇಶ್ ಅವರು ಅವ್ರ ಭಾಗದಲ್ಲಿ ನಾನೇ ಕಟ್ತೀನಿ ನಾಳೆ ಬಂದು ಅಂತ ಹೇಳಿದ್ರು ಕೂಡ ಅವಕಾಶ ಕೊಡದೇನೆ ಕುಮಾರ್ ಹೇಳ್ತಕ್ಕಂಥ ಒಬ್ಬ ಬಿಲ್ ಕಲೆಕ್ಟರ್ ಆ ಒಂದು ಮನೆಯ ಕನೆಕ್ಷನ್ ಅನ್ನ ಇದು ಮಾಡಿ ಗುದ್ಲಿ ಪಿಕಾಸಿಲಿ ಹೊಡೆದು ಅದನ್ನ ತೆರವು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ. ಇವತ್ತು ಆಯುಕ್ತರು ನಾಳೆ ಬಂದ ಮೇಲೆ ಆ ಕುಮಾರ್ ಅವ್ರಿಗೆ ಕರೆಸಬೇಕು, ಅವರನ್ನ ಸೂಕ್ತ ತನಿಖೆ ಆಗ್ಬೇಕು. ಯಾಕಾಗಿ ಈ ರೀತಿ ಮಾಡಿ? ಯಾಕಂದ್ರೆ ಬಡವರು ಯಾರು ಕೂಡ ಮನೇಲಿ ಸಾವಿರಾರು ದುಡ್ಡು ಇಟ್ಕೊಂಡಿರಲ್ಲ. ಇವ್ರು ತಾಕತ್ತಿದ್ರೆ ಅಲ್ಲಿ ಶ್ರೀಮಂತರ ಮನೆಗಳು ಲಕ್ಷಾಂತರ ರೂಪಾಯಿ ಬಾಕಿ ಇದೆ, ಅದನ್ನ ವಸೂಲಿ ಮಾಡ್ಲಿ. ಅದನ್ನ ಬಿಟ್ಟು ಬಡವರ ಮನೆ ಹೋಗಿ ಈ ರೀತಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನ ಬಿಜೆಪಿ ಕಾಣಿಸುತ್ತೆ. ದಯವಿಟ್ಟು ಆ ಕುಮಾರ್ ಹೇಳ್ತಕ್ಕಂಥ ವ್ಯಕ್ತಿಯನ್ನು ಕರೆಸಬೇಕು, ವಿಚಾರಣೆ ಆಗ್ಬೇಕು ಮತ್ತು ಅವನು ಅಲ್ಲಿಯ ಮನೆಗೆ ಹೋಗಿ ಕ್ಷಮಾಪಣೆ ಕೇಳಬೇಕು. ಇದು ಬಿಜೆಪಿ ಆಗ್ರಹ ಇರುತ್ತೆ. ಹಾಗೆ ಒಂದೆರಡು ವಿಷಯಗಳು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡಿದೀವಿ. ಇದಕ್ಕೆ ಸಾಕಷ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಈಗಾಗಲೇ ನಗರಾಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ ಅವರು ಹೇಳಿದ್ದಾರೆ ಫ್ಲೆಕ್ಸಿನ ವಿಚಾರವಾಗಿ. ಫ್ಲೆಕ್ಸಿನ ವಿಚಾರ ಈ ಬಾರಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಜನರು ಕೂಡ ಮಾತಾಡಿದ್ದಾರೆ. ಏನು ಸಾಗರದಲ್ಲಿ ಈ ರೀತಿ ಫ್ಲೆಕ್ಸ್ ಹಾವಳಿ ಆಗಿದೆ ಅಂತ ನಾವೆಲ್ಲ ಗಮನಿಸಿದ್ವಿ. ಮೊನ್ನೆ ನಮ್ಮ ಮಾಜಿ ಶಾಸಕರ ಹುಟ್ಟುಹಬ್ಬದ ದಿವಸ ಏನ್ ಫ್ಲೆಕ್ಸ್ ಹಾಕಿದ್ರು ಮಾನ್ಯ ದಿವಸನೇ ತೆಗೆದಿದ್ದಾರೆ. ಹಾಲಪ್ಪನವರು
ಅವರು ಶಾಸಕರಾದಾಗ ಏನು ರಸ್ತೆ ಚರಂಡಿ ಅಭಿವೃದ್ಧಿ ಮಾಡ್ಬೇಕು, ಕೆರೆ ಅಭಿವೃದ್ಧಿ ಮಾಡ್ಬೇಕು, ಪಾರ್ಕ್ಗಳ ಅಭಿವೃದ್ಧಿ ಮಾಡ್ಬೇಕು ಅಂದ್ರು ಬಿಟ್ರೆ ಅವ್ರು ಯಾವತ್ತೂ ಫ್ಲೆಕ್ಸ್ ಹಾಕಿದಿಲ್ಲ. ಆ ರೀತಿ ಕಾರ್ಯಕ್ರಮಗಳನ್ನು ಅವ್ರು ಕೊಟ್ಟಿರು ಜನರಿಗೆ. ಇವತ್ತಿನ ಶಾಸಕರು ಫ್ಲೆಕ್ಸ್ ಅಲ್ಲೇ ಇದ್ ಮಾಡ್ತಾ ಇದಾರೆ ಬಿಟ್ರೆ ಯಾವುದೇ ರೀತಿ ನಾವು ನಗರಸಭೆ ಅಂತ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಸ್ಪೆಷಲ್ ಗ್ರಾಂಟ್ ಕೂಡ ಯಾವುದೇ ಕೂಡ ಬಂದಿಲ್ಲ ಇಲ್ಲಿವರೆಗೂ ಕೂಡ. ಯಾಕಂದ್ರೆ ನಮ್ಮ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಜಾತ್ರೆ ಸಂದರ್ಭದಲ್ಲಿ ಕೊಟ್ಟಿದ್ರು. 7 ಕೋಟಿಯನ್ನ ಜಾತ್ರೆ ಸಂದರ್ಭದಲ್ಲಿ ಅಭಿವೃದ್ಧಿಗಾಗಿ ಕೊಟ್ಟಿದ್ರು. ಇವತ್ತು ಕೆಲಸ ಅಂತೂ ಶೂನ್ಯ ಆಗು, ಯಾವುದೇ ರೀತಿ ಕೆಲಸ ಎಲ್ಲೂ ಕೂಡ ನಡೀತಾ ಇಲ್ಲ. ಆ ರೀತಿ ಆಗ್ತಾ ಇದೆ. ಈಗಾಗಲೇ ನಮ್ಮ ನಗರ ಅಧ್ಯಕ್ಷರಾದಂಗೆ ಫ್ಲೆಕ್ಸಿಗೆ ಒಂದು ಟೈಮ್ ಅನ್ನು ಇಟ್ಟು ಅಧಿಕಾರಿಗಳು, ಕಮಿಷನರ್ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಇವತ್ತು DC ಅವರ ಅಧ್ಯಕ್ಷರಿದ್ದಾರೆ, ಅದು ಸೂಕ್ತವಾದ ಕ್ರಮವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ನಾವು ನಮ್ಮ ಗಣಪತಿ ಬ್ಯಾಂಕ್ ಮೂಲೆಯಲ್ಲಿ ಒಂದು ಅಂಗಡಿ ಇಟ್ಟಿದ್ದಾರೆ, ತಾವೆಲ್ಲ ಗಮನಿಸಿದ್ದೀರಿ ಪತ್ರಕರ್ತರು. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ. ದಿನನಿತ್ಯ ಮಕ್ಕಳು ಶಾಲೆ ಗೀಲೆಗೆ ಹೋಗೋರಿಗೆ ತಿರುಗೋ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ. ಸುಮಾರು ಜನ ಆಸ್ಪತ್ರೆಗೆ ಹೋಗುವಂತದನ್ನ ಕಣ್ಣಾರೆ ನಾವು ನೋಡಿದೀವಿ, ನೀವು ಕೂಡ ನೋಡಿದಿರಿ. ಅದನ್ನ ತೆಗಿಬೇಕಂತ ಹೇಳ್ಕೊಂಡು ನಾಗಪ್ಪ ಅವರಿಗೆ ಸುಮಾರು ಸಲ 4 ಸಲ ಬಂದು ಮಾತಾಡಿದೀವಿ, ಮೊದಲನೇವರು ಗಮನಕ್ಕೂ ತಂದಿದೀವಿ, ಕರ್ಕೊಂಡೋಗಿ ತೋರಿಸಿದೀವಿ. ಮೊನ್ನೆ ಏಸೂರು ಸಮೇತ ಲೆಟರ್ ಮೂಲಕನೂ ಕೊಟ್ಟಿದ್ದೀವಿ ನಾವು. ಅದನ್ನು ಕೂಡಲೇ ತೆರವು ಮಾಡಬೇಕು. ಯಾಕಂದ್ರೆ ಬ್ಯಾಂಕ್ ಸುತ್ತಲೂ ಯಾವುದೇ ರೀತಿ ಅಂಗಡಿಗಳನ್ನು ಇಡಕ್ಕೆ ಅವಕಾಶ ಇಲ್ಲ. ಅದು ಫುಟ್ಪಾತ್ ಮಾಡಿರೋದು ಸೇಫ್ಟಿ ಸಾಕಾಗಲ್ಲ. ಯಾಕಂದ್ರೆ ಅದು ಹಿಂದ್ಗಡೆ ಇದ್ದು ದರೋಡೆ ಗಿರಡೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ಅದನ್ನು ಕೂಡಲೇ ತೆರವು ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಕ್ಕೆ ಸಿದ್ಧರಿದ್ದೀವಿ. ಯಾಕಂದ್ರೆ ತಾಲೂಕು ಕಚೇರಿ ಇರೋದ್ರಿಂದ ಅಲ್ಲಿ ಎಲ್ಲಾ ರೀತಿಯ ಕಸಗಳು ಕೂಡ ಅಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ RBI ರೂಲ್ಸ್ ಕೂಡ ಇದೆ, ಅದನ್ನು ಕೂಡಲೇ ತೆರವು ಮಾಡಬೇಕು. ಇಲ್ಲವಾದಲ್ಲಿ ಉಗ್ರವಾದ ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟ ನಾವು ಮಾಡಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ಕೊಂಡು ಅಧಿಕಾರಿಗಳ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಮ್ಮ ನಗರದ ಅಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಬಿಜೆಪಿ ಫ್ಲೆಕ್ಸ್ ಅಳವಡಿಸುವ ವಿಚಾರದಲ್ಲಿ ಏನು ಹೋರಾಟ ಮಾಡಿತ್ತು, ಆ ಹೋರಾಟವನ್ನ ಸಮರ್ಪಕವಾಗಿ ನಾವು ಮಾಡಿದೀವಿ. ನೀವು ಪತ್ರಕರ್ತರೆಲ್ಲ ಅದು ಗಮನಕ್ಕೂ ಬಂದಿದೆ. ಮತ್ತೆ ಪ್ರಮುಖವಾಗಿ ಅದರಿಂದ ಆಗುವಂತ ಅನಾಹುತಗಳ ಬಗ್ಗೆನೂ ನೀವು ಗಮನಕ್ಕೆ ತಗೋಬೇಕು. ಯಾಕಂದ್ರೆ ಹೋದ್ ಸರಿ ನಮ್ಮ ಫ್ಲೆಕ್ಸ್ ಅಂದ್ರೆ ಏನಾಗಿದೆ ಅಂದ್ರೆ ನಮ್ಗೆ ರಸ್ತೆ ಮುಚ್ಚುವಂತ ಫ್ಲೆಕ್ಸ್ಗಳು, ರಸ್ತೆ ಅಕ್ಕಪಕ್ಕದಲ್ಲಿ ಯಾರು ಬರ್ತೀರಾ ಅಥವಾ ಏನಿದೆ ಅನ್ನೋದು ಕೂಡ ತಿಳುವಳಿಕೆ ನೋಡಕ್ಕೂ ಕೂಡ ಗಮನಕ್ಕೂ ಬದ್ದ ರೀತಿಯಲ್ಲಿ ಫ್ಲೆಕ್ಸ್ ಗಳನ್ನ ಹಾಕೋದು. ಆ ದೃಷ್ಟಿ ಇಟ್ಕೊಂಡೇ ಹಿಂದಿನ ನಮ್ಮ ಆಡಳಿತ ಏನಿತ್ತು, ಬಿಜೆಪಿ ಆಡಳಿತ ಇದ್ದಾಗ ಇಂತಿಂತಲ್ಲಿ ಮಾತ್ರ ಫ್ಲೆಕ್ಸ್ ಹಾಕ್ಬೇಕು ಅನ್ನೋ ವಿಚಾರಗಳನ್ನ ಗುರುತಿಸಿ ಅದನ್ನ ರೆಡಿ ಮಾಡೋದಂತ ವಿಚಾರಗಳಿತ್ತು. ಈಗ ಹೇಗಾಗಿದೆ ಅಂದ್ರೆ ಫ್ಲೆಕ್ಸ್ ಹಾಕಕ್ಕೂ ಜಾಗವೇ ಅವ್ರವರಲ್ಲೇ ಹೊಡೆದಾಟ ಆಗ್ಬೇಕು, ನನ್ ಫ್ಲೆಕ್ಸ್ ಹಾಕಿಲ್ಲ ಜಾಗ ಇಲ್ಲ ಅಂತ. ಆ ಲೆವೆಲಿನ ಹಾಸ್ಯಾಸ್ಪದ ಹೋರಾಟಗಳು ಕೂಡ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಾ ಇದೆ. ಮತ್ತೆ ಗಮನ ಈಗ ನಮ್ಮ ಬಿಜೆಪಿ ಪಕ್ಷದ ಉಲ್ಲೇಖ ಏನಿರುತ್ತೆ ಅಂತಂದ್ರೆ ನಮ್ಗಿಂತ ಜಾಸ್ತಿ ನಮ್ಮ ಅಭಿವೃದ್ಧಿ ಮಾತಾಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ಕರೆಕ್ಟ್ ಇದೆ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು. ಯಾಕಂದ್ರೆ ಅವ್ರು 1 ವರ್ಷ ಫ್ಲೆಕ್ಸ್ ಹಾಕಲಿಲ್ಲ ಅಂದ್ರೆ ಅಭಿವೃದ್ಧಿ ಅಂತೂ ಇಲ್ಲ. ಫ್ಲೆಕ್ಸ್ ಮೂಲಕನೇ ಅವ್ರ ಮುಖ ನೋಡುವಂತ ಅವಶ್ಯಕತೆ ಇದೆ. ಯಾಕಂದ್ರೆ MLA ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಫ್ಲೆಕ್ಸ್ ನೋಡ್ಬೇಕು. ಅಭಿವೃದ್ಧಿ ಅಂತೂ ನಮ್ಗೆ ಗೊತ್ತಾಗುವಂತ ಒಂದ್ ಅಂಶನೂ ಇಲ್ಲ. 3 ವರ್ಷದ ಆಡಳಿತ ಮಾಡಿದ್ದಾರೆ. 3 ವರ್ಷದ ಆಡಳಿತದಲ್ಲಿ ಸಾಗರ ಪಟ್ಟಣದಲ್ಲಾಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಒಂದೇ ಒಂದು ಉಲ್ಲೇಖ ಮಾಡುವಂತ ಒಂದೇ ಒಂದು ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಅವ್ರು ಮಾಡಿದ್ರೆ ಹೌದಪ್ಪ ಅಂತ ಹೇಳಿ ನಾವೆಲ್ಲ ಸೇರಿ ಬಿಜೆಪಿ ಹೋಗಿ ಒಂದು ಪುಷ್ಪ ಗುಚ್ಚವನ್ನು ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸ ನಿಜವಾಗ್ಲೂ ನಾವು ಮಾಡ್ಬೋದು. ಅಷ್ಟರ ಮಟ್ಟಿಗೆ ಸಾಗರದ ಕಾಂಗ್ರೆಸ್ ಆಡಳಿತ ಅಥವಾ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಸಾಗರ ತಾಲೂಕಿನ ಅಥವಾ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದೆ. ಹಾಗಾಗಿ ಇದನ್ನ ನಮ್ ಯಾವ ಲೆವೆಲ್ಗೆ ನಾವು ಹೋರಾಟಕ್ಕೆ ಬರ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನೋ ಯಾವ್ಯಾವ ರೀತಿಯ ಫ್ಲೆಕ್ಸಿಗೂ ಒಂದು ಹೋರಾಟ ಮಾಡುವಂತ ಒಂದು ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಇವರು ಇನ್ನು ಏನೇನು ಉಳಿಯುತ್ತೋ ಏನೇನು ತಗೊಳ್ತಾರೋ ನಮ್ಗೆ ಅರ್ಥ ಆಗಲ್ಲ. ಗಣೇಶ್ ಪ್ರಸಾದ್ ಅವರು ಉಲ್ಲೇಖ ಮಾಡ್ತಾ ಹೇಳಿದ್ರು, ಯಾವ್ದು ನಲ್ಲಿ ಪೈಪ್ ಕಟ್ ಮಾಡೋ ಕೆಲಸ ಮತ್ತೆ 4-5 ವರ್ಷದಿಂದ ಏನ್ ಮಾಡಿತ್ತು ಅದರ ಆಡಳಿತ? ತಪ್ಪು ಮಾಡಿದ್ರೆ ಅಥವಾ ಕಟ್ಟದೇ ಇದ್ರೆ ಅವ್ರಿಗೊಂದು ಅವಕಾಶ, ಒಂದು ತಿಂಗಳ ನೋಟಿಸ್ ಅಥವಾ 60 ದಿವಸದ ನೋಟಿಸ್ ಕೊಟ್ಟು ಇಷ್ಟು ದಿವಸದೊಳಗೆ ನೀವು ಕಟ್ಟಬೇಕು ಅನ್ನೋ ಒಂದು ಕಾಲ ಅವಕಾಶ ಕೊಡದೆ ಏಕಾಏಕಿ ಬಂದು ನೀವು 4 ವರ್ಷ ಸುಮ್ಮನಿದ್ದೀರಲ್ಲ, ಇನ್ನೊಂದು 60 ದಿವಸ ಸುಮ್ಮನಿದ್ದು ಒಂದು ಅವಕಾಶ ಕೊಡಿ. ನೀವು ಗುದ್ಲಿ ಹಿಡ್ಕೊಂಡು ಹೋಗುವಂತ ಕೆಲಸಗಳನ್ನ ಯಾಕೆ ಮಾಡ್ತೀರಿ? ಅದೆಲ್ಲ ತಪ್ಪು. ಏನ್ ಕುಮಾರ್ ಅನ್ನೋ ಈ ಧೋರಣೆ ಏನ್ ಮಾಡಿದ್ರೆ ಅವನಿಗೆ ಎನ್ಕ್ವೈರಿ ಮಾಡ್ಬಿಟ್ಟು ಕಮಿಷನರ್ ಅದು ಅವನಿಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಗಣೇಶ್ ಪ್ರಸಾದ್ ಹೇಳಿದಂಗೆ ಉಗ್ರ ಹೋರಾಟ ಅಲ್ಲ, ಎಲ್ಲರಿಗೂ ಬೀಗ ಹಾಕ್ಬಿಟ್ಟು ನಾವೇ ಇನ್ನೆಲ್ಲ ಕೆಲಸಗಳು ಮಾಡುವಂತ ಕೆಲಸಗಳನ್ನು ಬಿಜೆಪಿ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಅವಕಾಶ ಏನು ಇವತ್ತು ಫ್ಲೆಕ್ಸ್ ಅವಳಿ ಫ್ಲೆಕ್ಸಿನ ವಿಚಾರಕ್ಕೆ ಮಲ್ಕಾಯಿ ಧೋರಣೆ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರ ನಾಯಕತ್ವದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಈ ಹೋರಾಟ
ಒಂದು ಪಕ್ಷದ ನಾಯಕರಿಗೆ ಸೀಮಿತವಾಗಿರ್ತಕ್ಕಂತಹ ಫ್ಲೆಕ್ಸಿನ ಅಳವಡಿಕೆಯ ಧೋರಣೆ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಿದ್ದೇವೆ. ಮೊನ್ನೆ ನಮ್ಮ ಮಾಜಿ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ 6ನೇ ತಾರೀಕು ಫ್ಲೆಕ್ಸ್ ಹೊಡೆದಿದ್ವಿ. ಅದನ್ನ 9ನೇ ತಾರೀಕು ತೆರವು ಮಾಡಿದ್ರು. ಹಾಗೆ ಅದ್ರ ಹಿಂದೆ ಶಿವಾಜಿ ಮಹಾರಾಜರ ಜಯಂತಿ ಇತ್ತು. ಆ ಜಯಂತ್ಯೋತ್ಸವದ ಕಾರ್ಯಕ್ರಮದ ಫ್ಲೆಕ್ಸ್ ಅನ್ನು ಕೂಡ 2 ದಿನ ಇರೋದಕ್ಕೆ ಬಿಟ್ಟಿಲ್ಲ. ಆದ್ರೆ ಈಗಿನ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರ ಏನು ಬ್ಯಾನರ್ಗಳು, ಮಾರಿ ಜಾತ್ರೆ ಬ್ಯಾನರು, ಹುಟ್ಟಿದಬ್ಬದ ಬ್ಯಾನರು, ಅವ್ರ ಶಿಷ್ಯಂದಿರು ಹಾಕಿರೋಂತ ಅವರು ಮುಖಪುಟ ಏನಿರುತ್ತೆ ಆ ಬ್ಯಾನರ್ಗಳ ಹಾವಳಿ ಏನಿದೆ 3 ತಿಂಗಳಾದ್ರೂ ತೆರವಾಗಿಲ್ಲ. ಮೊನ್ನೆ ಅಲ್ಲಿ ಮೇನ್ ರೋಡ್ ಅಲ್ಲಿ ನಾವು ಈ ನಮ್ಮ ಫ್ಲೆಕ್ಸ್ ತೆಗಿಬೇಕಾದ್ರೆ ಹೋಗಿ ವಿನಂತಿಯನ್ನ, ಪ್ರತಿಭಟನೆಯನ್ನ ಮಾಡಿದ್ವಿ ಅಧಿಕಾರಿಗಳ ಹತ್ರ. ಅವಾಗ ಅದು 4 ತಿಂಗಳು 3 ತಿಂಗಳಾಗಿತ್ತು ಫ್ಲೆಕ್ಸ್ ಹಾಕಿ. ಸಾರ್ವಜನಿಕರೆಲ್ಲ ಬಂದು ಬೇರೆ ಕಡೆ ಬಿಟ್ರು. ಏನ್ರಿ 4 ತಿಂಗಳಾಗಿರೋ ಫ್ಲೆಕ್ಸ್ ತೆಗ್ದಿಲ್ಲ, 3 ದಿವಸದ ಫ್ಲೆಕ್ಸ್ ತೆಗಿಯಕ್ ಬಂದಿದ್ದೀರಿ, ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಎತ್ತಿ ಹೋಗ್ಬಿಟ್ಟಿರಿ ಅಂತ ವಿರೋಧ ಮಾಡಿದವಾಗ ಅವಾಗ ಆ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ರು. ಆಯ್ತು, ಫ್ಲೆಕ್ಸ್ ಹಾಕಿದ್ದು ಅವ್ರ ದುಡ್ಡು ಅವ್ರು ಹಾಕಿದ್ದಾರೆ ಅಂತ ಹೇಳಿ ನಾವು ಖುಷಿಯಿಂದ ಇದ್ವಿ. ಅದು ನೋಡಿದ್ರೆ ಮೊನ್ನೆ ಒಂದು ಮಾಹಿತಿ ಬರುತ್ತೆ, ಮಾರಿಕಾಂಬೆ ಜಾತ್ರೆ, ಮಾರೇತಾಯಿ ಜಾತ್ರೆಯ ಏನು ಬ್ಯಾನರ್ MLA ಅವರು ಹಾಕಿದ್ದು, ಆ ಬ್ಯಾನರ್ ದುಡ್ಡು MLA ಕೊಟ್ಟಿರಂತ ನಾನು ಜನರು ಹಂಗೆ, ನೀವು ಹಂಗೆ ತಿಳ್ಕೊಂಡಿದ್ರಿ. ಆದ್ರೆ 2 ಲಕ್ಷ ರೂಪಾಯಿ ಏನು ಅವ್ರು ಇವರು ಟಿವಿ ರೀತಿಯಲ್ಲಿ ಹಾಕ್ತಾರಲ್ಲ, ಏನಣ್ಣ ಅದು LED ವಾಲ್, ಅದಕ್ಕೆ 2 ಲಕ್ಷ ರೂಪಾಯಿ ಬಿಲ್ಲನ್ನ ಮಾರಿಗುಡಿ ಸಮಿತಿ ಕೊಟ್ಟಿದೆ. ಇದನ್ನ ಅವ್ರು ಬಂದು ಪ್ರಮಾಣ ಮಾಡ್ಲಿ, ಇಲ್ಲ ಮಾರಿಗುಡಿ ಸಮಿತಿ ಕೊಟ್ಟಿಲ್ಲ ಅಂತ ಹೇಳಿ. ಈಗ 4.5 ಲಕ್ಷ ರೂಪಾಯಿ ಬಿಲ್ಲು, ಫ್ಲೆಕ್ಸಿನ ಬಿಲ್ಲು, MLA ಏನು ಫ್ಲೆಕ್ಸ್ ಹೊಡೆದಿದ್ದ ಅದ್ರ ಬಿಲ್ಲು, ಮಾರಿತಾಯಿ ಹುಂಡಿ ಹಾಕಿರೋ ಜನರ ದುಡ್ಡದು, ಅದನ್ನ ಇವನು ಅಲ್ಲಿ ಹೋಗಿ ಬಿಲ್ಲು ಅಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ರಿ ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ MLA ಅವರು. ಇವರು ಪ್ರಾಮಾಣಿಕವಾಗಿ ದೇವರ ಹತ್ರ ಬಂದು ಪ್ರಮಾಣ ಮಾಡಿ ಹೇಳಿ ಇದು ನನ್ನ ದುಡ್ಡಲ್ಲಿ ಫ್ಲೆಕ್ಸ್ ಹೊಡೆದಿದೆ ಅಂತ. ಅವರು ಸಾರ್ವಜನಿಕರ ದುಡ್ಡಲ್ಲಿ, ತಾಯಿ ದುಡ್ಡಲ್ಲಿ ಕೆಲಸ ಮಾಡಿದರೆ ಶೋ ಕೊಡ್ತಾ ಇರೋ ಅಂತದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಕಳಕಳಿ ವಿನಂತಿ ಮತ್ತೆ ಆಗ್ರಹವನ್ನು ಮಾಡ್ತಾ, ಅವರು ಒಳ್ಳೆ ಶಾಸಕರೇ ಆಗಿದ್ರೆ, ಅಭಿವೃದ್ಧಿ ಪರ ನಾಯಕತ್ವನೇ ಹೊಂದಿದ್ರೆ, ನನಗೆ ಅಭಿಮಾನಿಗಳು ಸಾಗರ ತುಂಬಾ ತುಂಬಿ ಬಿಟ್ಟಾರೆ ಅನ್ನೋದಿದ್ರೆ ಅವರು ಅಭಿಮಾನನ ಕೆಲಸ ಮಾಡಿ ತೋರಿಸ್ಲಿ. ದಬ್ಬಾಳಿಕೆ ಮೇಲೆ ಮಾರಿಗುಡಿ ದುಡ್ಡನ್ನ, ಜನರ ದುಡ್ಡನ್ನ ಬಳಕೆ ಮಾಡ್ಕೊಂಡು ಶೋ ಮಾಡೋದು ತಪ್ಪು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ನಾನು ಮಾತಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡೋದಕ್ಕೆ ವಂದನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ನಗರಸಭೆ ಮುಂಭಾಗದಲ್ಲಿ ಫ್ಲೆಕ್ಸ್ ವಿಚಾರವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ನಗರಸಭೆಯವರು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು ಫ್ಲೆಕ್ಸ್ ಹಾಕಿದ್ರೆ ತಿಂಗಳಗಟ್ಟಲೆ ಅದು ತೆಗೆಯೋದಿಲ್ಲ. ಆದ್ರೆ ಬಿಜೆಪಿಯವರು ಮೊನ್ನೆ ಉದಾಹರಣೆಗೆ ನಮ್ಮ ಹಾಲಪ್ಪ ಅವರ ಹುಟ್ಟುಹಬ್ಬದ ದಿನ ಫ್ಲೆಕ್ಸ್ ಅನ್ನ ಹಾಕಿದ್ವಿ, ಅದ್ರ ಮರುದಿನವೂ ಸಹ ತೆಗಿತಾ ಇದ್ದಾರೆ. ಇದು ಮಲತಾಯಿ ಧೋರಣೆ ಅಲ್ವಾ? ಇದೇ ಚುರುಕುತನ ಜನರಿಗೆ ಈಸೊತ್ತು ಮಾಡಿಸಿಕೊಡೋದ್ರಲ್ಲಿ ಇರ್ಬೋದು, ಸ್ವಚ್ಛತೆ ಮಾಡಿಸಿಕೊಡೋದ್ರಲ್ಲಿ ಇರ್ಬೋದು. ಹಾಗೆ ಸಾರ್ವಜನಿಕರು ಹಾಗೂ ವಯಸ್ಸಾದವರು ಬರ್ತಾರೆ ನಗರಸಭೆಗೆ, ಅವರಿಗೆ ಅಲೆದಾಡಿಸದೆ ಅವರಿಗೆ ಸೂಕ್ತವಾದ ಸಹಕಾರವನ್ನು ಕೊಡಬೇಕು. ಈ ಚುರುಕುತನ ಎಲ್ಲಾ ಕೆಲಸದಲ್ಲೂ ಇರಲಿ ಅಂತ ಹೇಳ್ತಾ ಈ ಒಂದು ಫ್ಲೆಕ್ಸ್ ಧೋರಣೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಉದಾಹರಣೆಗೆ ನಮ್ಮ ಸಿಗಂದೂರು ಸೇತುವೆ ಉದ್ಘಾಟನೆ ಸಂದರ್ಭದಲ್ಲಿ ಮುಂಚಿನ ದಿನ ಹಾಕಿದ ಫ್ಲೆಕ್ಸ್ ಅನ್ನ ಮರುದಿನ ಮಧ್ಯಾಹ್ನನೇ ತೆಗಿಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಮೊನ್ನೆ ಜಾತ್ರೆಯಲ್ಲೂ ಸಹ ಎಲ್ಲ ಕಡೆ ಫ್ಲೆಕ್ಸ್ ಹಾವಳಿ ಜಾಸ್ತಿ ಆಗಿದೆ. ಮೊನ್ನೆ ಅನೌನ್ಸ್ಮೆಂಟ್ ಅಲ್ಲೂ ಸಹ ಫ್ಲೆಕ್ಸ್ ಗಳೇ ಕಾಣಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಜಾತ್ರೆಯಲ್ಲೂ ನಮಗೆ ಹೇಳ್ತಾ ಇದ್ದಾರೆ ಊರಿನವ್ರು ಬಂದವರು, ಫ್ಲೆಕ್ಸ್ ಗಳ ಹಾವಳಿ ಜಾಸ್ತಿ ಆಗಿದೆಯಲ್ಲ, ಫ್ಲೆಕ್ಸ್ ಗಳೇ ಕಾಣ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ಚುರುಕುತನ ನಗರಸಭೆ ಎಲ್ಲ ಕಾರ್ಯಾಚರಣೆಗಳಲ್ಲಿ ಇರಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ರಮೇಶ್ ಕೆಳದಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವು ಮೈಲಾರಿಕೊಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ. ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವ ರಮೇಶ್ ಕೆಳದಿ ಮತ್ತು ಶಿವು ಮೈಲಾರಿಕೊಪ್ಪ ಅವರನ್ನು ರಾಜ್ಯ ಘಟಕ ಹಾಗೂ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರವಾಳ ಅವರ ಸೂಚನೆ ಮೇರೆಗೆ ನೇಮಕ ಮಾಡಲಾಗಿದೆ. ತಮ್ಮನ್ನು ಆಯ್ಕೆ ಮಾಡಿರುವ ರಾಜ್ಯ ಘಟಕ, ಜಿಲ್ಲಾ ಘಟಕ ಹಾಗೂ ಸಹಕಾರ ನೀಡಿದ ತಾಲೂಕು ಘಟಕಕ್ಕೆ ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವು ಮೈಲಾರಿಕೊಪ್ಪ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.